ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನಮ್ಮ ಹಿಂದೂಗಳ ಹೊಸ ವರ್ಷ ಅಂದ್ರೇ ಯುಗಾದಿ ಹಬ್ಬ. ಯುಗಾದಿ ಅಂತ ಅಂದಿದ ತಕ್ಷಣ ನಮಗೆ ನೆನಪಾಗುವುದು ಹೊಸ ವರ್ಷ, ಹಾಗೇನೆ ಬೇವು ಬೆಲ್ಲ ಇದೆಲ್ಲವೂ ಕೂಡ ನೆನಪಾಗುತ್ತದೆ. ಯುಗಾದಿಯ ದಿನದಂದು ಬ್ರಹ್ಮದೇವರು ಭೂಮಿಯನ್ನು ಸೃಷ್ಟಿಸಲು ಪ್ರಾರಂಭ ಮಾಡಿದರು ಅನ್ನುವ ಒಂದು ನಂಬಿಕೆ ಕೂಡ ನಮ್ಮ ಪುರಾಣಗಳಲ್ಲಿ ಇದೆ. ಹಾಗಾಗಿ ಯುಗಾದಿಯ ಹಬ್ಬದ ಪೂಜೆಯನ್ನು, ಯುಗಾದಿ ಹಬ್ಬದ ಸಮಯವನ್ನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದಂಥ ಪರಬ್ರಹ್ಮನನ್ನು ಪೂಜಿಸಲು ಈ ಯುಗಾದಿ ಹಬ್ಬದ ದಿನದಂದು ತುಂಬಾ ಒಂದು ಸಂಪೂರ್ಣವಾದ ಪರಿಪೂರ್ಣವಾದ ದಿನವಾಗಿದೆ. ಹಾಗೆಯೇ ಭಗವಾನ್ ಶ್ರೀ ವಿಷ್ಣುವಿಗೂ ಕೂಡ ಅನೇಕ ಹೆಸರುಗಳಿವೆ. ಅದರಲ್ಲಿ ಈ ಯುಗಾದಿ ಅನ್ನುವ ಹೆಸರು ಕೂಡ ಇದೆ. ಅಂದರೆ ಭಗವಾನ್ ವಿಷ್ಣುವನ್ನ ಯುಗಾಧಿಕೃತ್ ಅಂತಲೂ ಕೂಡ ಕರೆಯಲಾಗುತ್ತದೆ. ನಮಗೆ ಹೊಸ ವರ್ಷ ಅಂತಲೇ ಹೇಳಬಹುದು ಈ ಯುಗಾದಿ ಹಬ್ಬವನ್ನು. ಯುಗಾದಿ ಹಬ್ಬದ ವರ್ಷದ ಮೊದಲ ದಿನದಂದು ನಾವು ಆ ದಿನವನ್ನು ನಮ್ಮ ಒಳಿತಿಗಾಗಿ, ನಮ್ಮ ಒಂದು ಶುಭ ದಿನವಾಗಿ ಆ ದಿನವನ್ನು ನಾವು ಕಳೆದರೆ ವರ್ಷವಿಡೀ ಕೂಡ ನಮಗೆ ಶುಭಕರವಾಗುತ್ತದೆ ಅನ್ನುವುದು ನಮ್ಮೆಲ್ಲರ ನಂಬಿಕೆ. ಜೊತೆಗೆ ಈ ಬಾರಿ ಇನ್ನೊಂದು ವಿಶೇಷ ಏನೆಂದರೆ, ಯುಗಾದಿ ಹಬ್ಬದ ದಿನದಂದಲೇ ಯುಗಾದಿ ಅಮಾವಾಸ್ಯೆಯು ಕೂಡ ಪ್ರಾರಂಭವಾಗಿದೆ. ಅಂದರೆ ಯುಗಾದಿ ಹಬ್ಬದ ದಿನದಂದೇ ಯುಗಾದಿ ಅಮಾವಾಸ್ಯೆಯು ಕೂಡ ಬಂದಿದೆ. ಈ ಯುಗಾದಿ ಅಮಾವಾಸ್ಯೆ ಚೈತ್ರ ಮಾಸದಲ್ಲಿ ಬರುವಂತಹ ಮೊದಲ ಅಮಾವಾಸ್ಯೆ ಆಗಿರೋದ್ರಿಂದ ಈ ಅಮಾವಾಸ್ಯೆಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಹಾಗಾಗಿ ಯುಗಾದಿ ಅಮಾವಾಸ್ಯೆ ದಿನದಂದು ನಾವು ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡಬಾರ್ದು. ಹಾಗೆಯೇ ವಿಶೇಷವಾಗಿ ಅವತ್ತಿನ ದಿವಸ ನಾವು ಈ ಒಂದು ಪೂಜೆಯನ್ನು ಮಾಡಿದರೆ ನಮ್ಮ ಹಣಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ದೂರವಾಗುತ್ತವೆ. ಇದರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯುಗಾದಿ ಅಮಾವಾಸ್ಯೆಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅಮಾವಾಸ್ಯೆಯ ತಿಥಿಯು ಮಾರ್ಚ್ 18ನೇ ತಾರೀಕಿನಂದು, ಅಂದರೆ ಬುಧವಾರ, ಮಾರ್ಚ್ 18 ಬುಧವಾರದಂದು ಬೆಳಗ್ಗೆ 8:28 ಪ್ರಾರಂಭವಾಗುತ್ತದೆ. ಮಾರ್ಚ್ 19ನೇ ತಾರೀಕು ಗುರುವಾರದಂದು ಬೆಳಗ್ಗೆ 6:55 ಮುಕ್ತಾಯವಾಗುತ್ತದೆ. ನಾವು ಏನೇ ಒಂದು ಅಮಾವಾಸ್ಯೆ ಪೂಜೆ ಆಗಿರ್ಬೋದು, ಒಂದು ಹಬ್ಬದ ಆಚರಣೆಯನ್ನು ಮಾಡಬೇಕಾದ್ರೆ ಸೂರ್ಯ ಉದಯದ ತಿಥಿಯನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ. ಹಾಗಾಗಿ ಮಾರ್ಚ್ 18ನೇ ತಾರೀಕು ಬುಧವಾರದಂದು ನಮಗೆ ಸೂರ್ಯ ಉದಯದ ತಿಥಿ ಇಲ್ಲ. 8:28 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗೋದು. ಹಾಗಾಗಿ ಆ ದಿನದಂದು ನಾವು ಯುಗಾದಿ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬಾರ್ದು. ಮಾರ್ಚ್ 19ನೇ ತಾರೀಕು ಬೆಳಗ್ಗೆ 6:55 ಅಮಾವಾಸ್ಯೆ ತಿಥಿಯು ಮುಕ್ತಾಯವಾಗುತ್ತೆ. ನಮಗೆ ಸೂರ್ಯ ಉದಯದ ಒಂದು ತಿಥಿ ಕೂಡ ಅಷ್ಟರ ಒಳಗೆ ಬರೋದ್ರಿಂದ ನಮಗೆ ಮಾರ್ಚ್ 19 ನಾವು ಗುರುವಾರದಂದು ಈ ಬಾರಿ ಯುಗಾದಿ ಅಮಾವಾಸ್ಯೆಯ ಆಚರಣೆಯನ್ನು ಮಾಡಬೇಕು. ಇನ್ನು ಮಾರ್ಚ್ 19 ಗುರುವಾರದಂದೇ ಯುಗಾದಿ ಹಬ್ಬವು ಕೂಡ ಬಂದಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿಯೆಂದು ನಾವು ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡುವಂಥದ್ದು. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿಯು ಪ್ರಾರಂಭವಾಗುವುದು ಮಾರ್ಚ್ 19ನೇ ತಾರೀಕು ಬೆಳಗ್ಗೆ 6:52 ಪ್ರಾರಂಭವಾಗುತ್ತದೆ. ಅಂದರೆ ಅಮಾವಾಸ್ಯೆ ಮುಗಿದ ತಕ್ಷಣ ನಮಗೆ ಪಾಡ್ಯ ತಿಥಿಯು ಪ್ರಾರಂಭವಾಗುತ್ತದೆ. ಅಮಾವಾಸ್ಯೆ ತಿಥಿ ಮುಗಿದ ತಕ್ಷಣವೇ ನಮಗೆ ಪಾಡ್ಯ ತಿಥಿ ಪ್ರಾರಂಭವಾಗುವುದು. ಮಾರ್ಚ್ 19 ಗುರುವಾರ ಬೆಳಗ್ಗೆ 6:52 ಯುಗಾದಿ ಹಬ್ಬದ ಆಚರಣೆಯು ಪ್ರಾರಂಭವಾಗುತ್ತದೆ. ಪಾಡ್ಯ ತಿಥಿಯು ಪ್ರಾರಂಭವಾಗಿ ಮಾರ್ಚ್ 20ನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ 4:52 ಮುಕ್ತಾಯವಾಗುತ್ತದೆ. ಹಾಗಾಗಿ ಯುಗಾದಿ ಹಬ್ಬ ಮತ್ತು ಯುಗಾದಿ ಅಮಾವಾಸ್ಯೆ ಎರಡನ್ನೂ ಕೂಡ ಮಾರ್ಚ್ 19ನೇ ತಾರೀಕು ಗುರುವಾರದಂದು ನಾವು ಆಚರಣೆಯನ್ನು ಮಾಡಬೇಕು. ಮಾರ್ಚ್ 19 ಅಮಾವಾಸ್ಯೆ ಬಂದಿರೋದ್ರಿಂದ ನಾವು ಅಂದಿನ ದಿನದಂದೇ ದೇವರ ಸ್ವಚ್ಛತೆಯ ಕೆಲಸವನ್ನು ಮಾಡಬಾರ್ದು. ಅಂದರೆ ದೇವರ ಮನೆಯನ್ನು ಸ್ವಚ್ಛ ಮಾಡಬಾರ್ದು. ದೇವರ ವಿಗ್ರಹಗಳನ್ನು, ದೇವರ ಪೂಜಾ ಸಾಮಗ್ರಿಗಳನ್ನು ಕೂಡ ಅವತ್ತಿನ ದಿವಸ ಸ್ವಚ್ಛ ಮಾಡಬಾರದು. ಹಿಂದಿನ ದಿನನೂ ಕೂಡ ಸ್ವಚ್ಛ ಮಾಡಬಾರ್ದು. ಅಂದರೆ ಗುರುವಾರದ ಹಿಂದಿನ ದಿನ, ಮಾರ್ಚ್ 19ನೇ ತಾರೀಕಿನ ಹಿಂದಿನ ದಿನ ಮಾರ್ಚ್ 18 ಬುಧವಾರ ಬಂದಿರುತ್ತೆ. ಆ ದಿನನೂ ಕೂಡ ಅಮಾವಾಸ್ಯೆ ತಿಥಿ ಇರೋದ್ರಿಂದ ಅಂದಿನ ದಿನ ಕೂಡ ನಾವು ದೇವರ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಬಾರ್ದು. ಅದರ ಹಿಂದಿನ ದಿನ ನಮಗೆ ಮಂಗಳವಾರ ಬೀಳುತ್ತೆ. ಮಂಗಳವಾರ, ಶುಕ್ರವಾರಗಳಲ್ಲೂ ಕೂಡ ದೇವರ ಕಳಸವನ್ನು ತೆಗಿಬಾರ್ದು. ದೇವರ ಸಾಮಗ್ರಿಗಳನ್ನು, ದೇವರ ವಿಗ್ರಹಗಳನ್ನು ನಾವು ದೇವರ ಮನೆಯಿಂದ ಹೊರಗೆ ತೆಗಿಬಾರ್ದು. ಹಾಗೆಯೇ ಸ್ವಚ್ಛತೆಯ ಕೆಲಸವನ್ನು ಕೂಡ ಮಂಗಳವಾರ, ಶುಕ್ರವಾರ ಮಾಡಬಾರ್ದು. ಸೊ ಆ ದಿನದಂದು ಕೂಡ ನೀವು ಸ್ವಚ್ಛತೆಯ ಕೆಲಸವನ್ನು ಮಾಡ್ಕೊಳ್ಬೇಡಿ. ಸೋಮವಾರದಂದೇ ನೀವು ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ, ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡಿ, ದೇವರ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಕೂಡ ಸ್ವಚ್ಛ ಮಾಡಿ ನೀವು ಜೋಡಿಸಿ ಇಟ್ಕೊಳ್ಬೋದು. ಹಾಗೆಯೇ ಮನೆಯನ್ನು ಕೂಡ ನೀವು ಅಮಾವಾಸ್ಯೆ ದಿನದಂದು ಸ್ವಚ್ಛವನ್ನು ಮಾಡಬಾರ್ದು. ಧೂಳು ತೆಗೆಯುವಂಥದ್ದು, ಈ ಥರದ ಕೆಲಸಗಳನ್ನು, ಆಮೇಲೆ ಮನೆಯಲ್ಲಿ ಏನಾದರೂ ಬೇಡವಾಗಿರುವಂಥ ವಸ್ತುಗಳಿದ್ದರೆ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಕೂಡ ಅವನ್ನು ಶುಕ್ರವಾರ, ಮಂಗಳವಾರದ ದಿನದಂದು ಕೂಡ ಮನೆಯಿಂದ ಹೊರಗೆ ಹಾಕಬಾರ್ದು. ಈ ಥರ ಮನೆಯ ಸ್ವಚ್ಛತೆಯ ಏನೇ ಒಂದು ಕೆಲಸ ಇದ್ರೂ ಕೂಡ ಹಬ್ಬದ ದಿನ, ಹಬ್ಬದ ಹಿಂದಿನ ದಿನ ಅಮಾವಾಸ್ಯೆ ತಿಥಿ ಕೂಡ ಇರುತ್ತೆ, ಆ ದಿನನೂ ಕೂಡ ಮಾಡಬಾರ್ದು. ಅದರ ಹಿಂದಿನ ದಿನ ಮಂಗಳವಾರ ಆಗಿರೋದ್ರಿಂದ ಅವತ್ತು ಕೂಡ ಮಾಡಬಾರ್ದು. ಸೋಮವಾರದಂದೇ ನೀವು ಮನೆಯ ಎಲ್ಲ ಸ್ವಚ್ಛತೆಯ ಕೆಲಸವನ್ನು ಕೂಡ ಮಾಡಿ ಮುಗಿಸಿರಬೇಕು. ಇನ್ನು ಯುಗಾದಿ ಅಮಾವಾಸ್ಯೆಯ ದಿನದಂದು ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ನಮ್ಮ ಹಣಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ದೂರವಾಗುತ್ತವೆ. ಅವತ್ತಿನ ದಿವಸ ನಾವು ಲಕ್ಷ್ಮಿಯ ಪೂಜೆಯನ್ನು
ಒಂದು ವಿಶೇಷವಾಗಿ ಮಾಡಬೇಕು. ಅಮಾವಾಸ್ಯೆ ದಿನ ಮಾಡುವಂತಹ ಲಕ್ಷ್ಮೀ ಪೂಜೆಗೆ ಅತಿ ಹೆಚ್ಚು ಶಕ್ತಿ ಇರುತ್ತೆ. ನಮ್ಮ ಹಣಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ದೂರ ಮಾಡುವಂತಹ ಒಂದು ವರವನ್ನ ಅವತ್ತಿನ ದಿವಸ ಆಕೆ ಕರುಣಿಸುತ್ತಾಳೆ. ಅಮಾವಾಸ್ಯೆಯ ದಿನ ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ನಮ್ಮ ಸಮಸ್ಯೆಗಳಿಗೆ ಅವತ್ತಿನ ದಿವಸ ನಾವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಶೀಘ್ರವಾಗಿ ನಮಗೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಇಟ್ಟು ಅವತ್ತಿನ ದಿವಸ ಮರೆಯದೆ ಲಕ್ಷ್ಮೀ ಪೂಜೆಯನ್ನ ಮಾಡಿ. ಇನ್ನು ಮನೆಗೆ ಒಂದು ದೃಷ್ಟಿ ನಿವಾರಣೆ ಮಾಡಬೇಕು ಅಂತ ಅನ್ಕೊಂಡಿರುವವರು ಆ ದಿನ ಒಂದು ಶುಭವಾದ ದಿನ ತೆಂಗಿನಕಾಯಿ ಅಥವಾ ಬೂದುಗುಂಬಳಕಾಯಿ ಅಥವಾ ನಿಂಬೆ ಹಣ್ಣನ್ನು ಉಪಯೋಗ ಮಾಡಿಕೊಂಡು ನೀವು ಅಮಾವಾಸ್ಯ ದಿನದಂದು ಮನೆಗೆ ದೃಷ್ಟಿಯನ್ನು ಕೂಡ ನಿವಾಳಿಸಬಹುದು. ಈ ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ, ಹೇಗೆ ಪೂಜೆಯನ್ನು ಮಾಡಬೇಕು, ಅವತ್ತಿನ ದಿವಸ ಹೇಗೆಲ್ಲ ಆಚರಣೆಯನ್ನು ಮಾಡಬೇಕು ಅನ್ನುವ ಇನ್ನೂ ಹಲವಾರು ಮಾಹಿತಿಗಳನ್ನು ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.